ಜೀರಿಗೆ ಹಾಕಲ್ಲ, ಬರೀ ಖಾರ ಸಾಸ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣಸ್ ಚಾನಲ್. ಸೊ ನನಗೆ ಒಂದು 5 ದಿನದಿಂದ ಒಂದು ವಿಡಿಯೋ ಹಾಕಿರಲಿಲ್ಲ, ಲಾಂಗ್ ವಿಡಿಯೋ ಎಲ್ಲ, ಶಾರ್ಟ್ಸ್ ಎಲ್ಲ ಆಗ್ತಾ ಇದೆ. ಬಟ್ ನನಗೆ ಕಮೆಂಟ್ಸ್ ನೋಡಿ ತುಂಬ ಖುಷಿ ಆಯಿತು. ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ ಅಂತ ಎಲ್ಲ ಕೇಳ್ತಾರಲ್ಲ, ಸೊ ಕಾಯ್ತಾ ಇದ್ದಾರೆ ಅಂತ ಒಂದು ಅವಾಗ ಅನಿಸಿ, ಆಮೇಲೆ ಓಕೆ ಎಡಿಟ್ ಮಾಡೋಣ ಅಂತ ಅವಾಗ ಒಂದು ಜೋಶ್ ಬರುತ್ತೆ. ಸೊ ಯಾವಾಗಲೂ ಅಷ್ಟೇ ನಂಗೆ ಅದೊಂದು ಖುಷಿ ಆಗುತ್ತೆ. ಸೊ ನನಗೋಸ್ಕರ ವೀಡಿಯೋಸ್ ನೋಡಬೇಕು ಅಂತ ಕಾಯ್ತಾ ಇರೋರು ಇದ್ದಾರೆ, ಇಷ್ಟಪಡೋರು ಇದ್ದಾರಲ್ವಾ. ಜಾಸ್ತಿ ಜನ ಇಲ್ಲ ಅಂದರೂ ಸ್ವಲ್ಪ ಜನ ಸಪೋರ್ಟ್ ಮಾಡೋರಿದ್ರು ಅಷ್ಟೇ ಸಾಕು. ಯಾರು ಜೆನ್ಯೂನ್ ಆಗಿರ್ತಾರೆ ಅಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಿದ್ರು, ಅದೇ ಒಂದು ದೊಡ್ಡ ಖುಷಿ ನನಗೆ. ಸೊ ಹಾಗಾಗಿ ಅದೊಂದು ಜೋಶ್ ಬಂದ್ಬಿಡುತ್ತೆ ಈ ಥರ ಸಪೋರ್ಟ್ ಮಾಡ್ತಾ ಇದ್ರೆ. ಇನ್ನು ಬ್ರೇಕ್ಫಾಸ್ಟ್ಗೆ ಅಂತ ರಾಗಿ ದೋಸೆ ಮಾಡಿದ್ದೆ, ತುಂಬ ಚೆನ್ನಾಗಿರುತ್ತೆ. 1 ಕಪ್ಪಷ್ಟು ರಾಗಿ ಹಿಟ್ಟಿಗೆ ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ಮಾಡ್ತೀವಲ್ಲ ಸೂಜಿ, ಅದು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಅಕ್ಕಿ ಹಿಟ್ಟು ಮಾತ್ರ ಒಂದು ಸ್ವಲ್ಪ ಅರ್ಧ ಕಪ್ಪಷ್ಟು ಇಲ್ಲ 3/4 ಕಪ್ಪಷ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಉಪ್ಪು, ಅರಿಶಿನ, ಖಾರ ಇಷ್ಟ ಆ್ಯಡ್ ಮಾಡಿದ್ರೆ ಸ್ವಲ್ಪ ಮೊಸರು ಕೂಡ ಹಾಕಬೇಕು. ನಮಗೆ ನೀರು ದೋಸೆ ಹಾಕೋಷ್ಟು ಬರೋ ಥರ ನೀರು ಆ್ಯಡ್ ಮಾಡಿದ್ರೆ ಮಸ್ತಾಗಿರುತ್ತೆ. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ, ಚಟ್ನಿ ಕೂಡ ಮಾಡಿದ್ದೆ ಅದ್ರ ಕಾಂಬಿನೇಷನ್ ಆಗಿ. ಟೀ ಕುಡ್ಕೊಂಡು ಅಲ್ಲಿದ್ದ ಅಮ್ಮ ಮನೆಗೆ ಓಡೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಪಾಪುನ ನೋಡಿರಲಿಲ್ಲ ಅಲ್ವಾ, ಸೊ ಅದಕ್ಕೆ ಹೇಳಿದ್ರು ಹೋಗಿ ನೋಡ್ಕೊಂಬರೋಣ ಪಾಪುನ ಅಂತ. ಸೊ ಇನ್ನು 3 ಮಂತ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ. ಆ್ಯಕ್ಚುಲಿ ಸಿರಿ ಬೇಗ ಹೋಗ್ತೀನಿ ಅಂತಲೇ ಹೇಳ್ತಾ ಇರೋದು. ನಾನಂದರೆ 11 ತಿಂಗಳವರೆಗೂ ಅಲ್ಲೇ ಇದ್ದೆ. ನಂದು ಸಿಚುವೇಶನ್ ಬೇರೆನೇ ಇತ್ತು ಬಿಡಿ. ನಾವು ಮನೆ ಖಾಲಿ ಮಾಡಿ, ಮನೆ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿತ್ತು, ಇಂಟೀರಿಯರ್ ವರ್ಕ್ ನಡೀತಾ ಇತ್ತು. ಅಮ್ಮ ಮನೆ ಅತ್ತೆ ಮನೆ ಅನ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ವಿ. ಸೊ ಸಿರಿದು ಇವಾಗ ಅವಳು ಹುಬ್ಳಿ ಅಲ್ವಾ, ಸೊ ಇರೋ ಊರಲ್ಲಿ ಅಂದರೆ ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಹುಬ್ಳಿ ಇಲ್ಲಿದ್ದ 8 hours ಹಂಗೆ ಟ್ರಾವೆಲ್ ಮಾಡಬೇಕು. ಸೊ ಅದೊಂದು ಬೇರೆ ಇರುತ್ತೆ. ಅದಕ್ಕೆ ಅವಳು ಆದಷ್ಟು ಸ್ವಲ್ಪ 3 ತಿಂಗಳಾಗಲಿ ಪಾಪುದು ಮಡ್ಲಕ್ಕಿ ಹಾಕ್ಸ್ಕೊಂಡು ಹೋಗಿ ಮತ್ತೆ ಬೇಕಿದ್ರೆ 1 ತಿಂಗಳಂಗೆ ಇದ್ದು ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಲಾಂಗ್ ಆಗಿ ಇರೋಕ್ಕೂ ಆಗೋದಿಲ್ಲ ಪಾಪ, ಅಲ್ಲಿ ಕೂಡ ಮಿಸ್ ಮಾಡ್ಕೊತಾ ಇರ್ತಾರೆ. ಯಾಕಂದರೆ ಮಗು ಡೇ ಬೈ ಡೇ ಚೇಂಜ್ ಆಗ್ತಾ ಇರುತ್ತೆ. ಈ ಡೇಸ್ ಮತ್ತೆ ಬರೋದೇ ಇಲ್ಲ. ಎಲ್ಲ ಎಷ್ಟಾಗುತ್ತೋ ಅಷ್ಟೇ ಮೂಮೆಂಟ್ಸ್ನ ಎಂಜಾಯ್ ಮಾಡಿಬಿಡ್ಬೇಕು ಮಗು ಜೊತೆ. ಸೊ ನಾನು ಕೂಡ ನೋಡಿ ಇಯಾನ ನೋಡಿ ಆಲ್ರೆಡಿ ಸ್ಕೂಲ್ ಸೇರಿಸೋ ಥರ ಆಗ್ಬಿಟ್ಲು. ಇದೆಲ್ಲ ಪಾಪನ ನೋಡ್ತಾ ಇದ್ರೆ ಇಷ್ಟೇ ಇದ್ದಿದ್ಲು ಇಯಾನ, ಹಿಂಗೆ ಮಾಡ್ತಾ ಇದ್ಲು. ಸೇಮ್ ಸ್ನಾನ ಮಾಡಿಸ್ಬೇಕಾದ್ರೆ ಒಂದು ಪೊಸಿಷನ್ ಹಂಗೆ ಕುತ್ಕೊತಾ ಇದ್ಲು. ಎಷ್ಟು ಬೇಗ ದೊಡ್ಡವ್ರು ಆಗ್ಬಿಡ್ತಾರಲ್ಲ ಅನಿಸುತ್ತೆ. ಸೊ ಆದಷ್ಟು ಎಷ್ಟಾಗುತ್ತೋ ಆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮೆಮೊರೀಸ್ನ ಕ್ರಿಯೇಟ್ ಮಾಡೋದು. ಸೊ ಬೇಗ ಬೆಳೆದ್ಬಿಡ್ತಾರೆ ಮಕ್ಕಳೆಲ್ಲ. ಸೊ ಇನ್ನು ಅಮ್ಮ ಮನೆ ಕಡೆ ಬಂದಿದ್ವಿ. ಅಮ್ಮ ಪಾಪುನೆಲ್ಲ ಅವರು ನೋಡ್ದಂಗೆ ಆಗುತ್ತೆ ಅಂತ. ಹಾಗೆ ಅಮ್ಮ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಇಲ್ಲೇ ಅಡುಗೆ ಕೂಡ ಮಾಡಿದರು. ಏನೋ ಪಾಪು ಸ್ವಲ್ಪ ಸೌಂಡ್ ಆದರೆ ಸಾಕು ಎದ್ಬಿಡ್ತಾನೆ. ಅದು ಬೇರೆ ಅವ್ನು ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬರ್ತಾ ಇರ್ಬೇಕು, ನೀವು ಕೇಳಿಸ್ಕೋಬೋದು. ಉಶ್ ಅಂತ ಹೇಳೋದು, ವೈಟ್ ನಾಯ್ಸ್ ಅಂತ ಬರುತ್ತೆ. ಸೊ ಅದು ಯೂಶಲಿ ಆ ಸೌಂಡ್ ಇದ್ದರೆ ಮಲ್ಕೊತಾನೆ. ಸೊ ನಾವು ಯಾವ ಥರ ಅಭ್ಯಾಸ ಮಾಡುತ್ತೆ ಹಂಗೆ ಮಕ್ಕಳು ಯೂಶಲಿ ಆ ಸೌಂಡ್ ಬಂದರೆ ಹೊಟ್ಟೆ ಒಳಗಡೆ ಇರ್ತಾರಲ್ಲ ಆ ಥರ ಸೌಂಡ್ ಬರುತ್ತೇನೋ, ಅದಕ್ಕೆ ಕನೆಕ್ಟ್ ಆಗಿಬಿಟ್ಟು ಮಲ್ಕೊಬಿಡ್ತಾರೆ. ಸೊ ಆದರೆ ಇವರು ಸ್ವಲ್ಪ ಸೌಂಡ್ ಆದರೂ ಬೇಗ ಎಷ್ಟಾಗ್ಬಿಡ್ತಾನೆ ಗೊತ್ತಾಗುತ್ತೆ. ಹಾಯಮ್ಮ, ಏನು ಮಾಡಾತಿ? ಅನ್ನ ಸಾಂಬಾರು ಇಲ್ಲಿ ಬೇಳೆ ಬೇರೆ ಇದೆ. ಮುಂಜಾನೆ ಏನು ಮಾಡಿದ್ರೆ? ಉಪ್ಪಿಟ್ಟ. ಫುಲ್ ಬಿಸಿಲು ಯಪ್ಪ. ಕರೆಕ್ಟ್ ವಿಡಿಯೋ ಮಾಡ್ತಂದ್ರೆ ಇನ್ನು ಅವೆಲ್ಲ ಸಾಸಿವೆ ಇಟ್ಟು ಎಲ್ಲ ಮಾಡ್ಕೋಬೇಕು. ಅಲ್ಲ ಅಮ್ಮ ಉಪ್ಪಿನಕಾಯಿ ಹಾಕೋಕ್ಕೆ ಎಲ್ಲ ಕಟ್ ಮಾಡಿರ್ತಾರ. ಮ್ಯಾಂಗೋ ಕಟ್ ಮಾಡಿ ಒಂದು ಸ್ವಲ್ಪ ಆರಿಸಿದೆ. ಕಲ್ಲುಪ್ಪು ಹಾಕಲ್ಲ, ನಾರ್ಮಲ್ ಸಣ್ಣ ಉಪ್ಪ. ಉಪ್ಪು ಆಮೇಲೆ ಇದಕ್ಕೆ ಏನೇನು ಹಾಕ್ತೆ? ಖಾರ, ಸಾಸಿವೆ ಹುರ್ಕೊಂಡು ಪುಡಿ ಮಾಡ್ತೀಯ ಅಂತ. ಇದು ಕಟ್ ಮಾಡಿ, ಇದು ಚೆನ್ನಾಗಿರುತ್ತೆ ನೋಡಿ. ಯಾಕೆ ಹುಳಿದೇ ಬೇಕಂತೆ? ತೋತಾಪುರಿ ಅದು. ಇದಷ್ಟು ಹುಳಿ ಇರಲ್ಲ, ತಿನ್ಬೋದು ಇದು. ಬುಡ ಹಾಕಿ ತಿನ್ನಲ್ಲ, ಸುಮ್ಮನೆ ಕಟ್ ಮಾಡಿರೋದು. ಸ್ವಲ್ಪ ಸಾಸಿವೆ ಉರಿತೇನು? ಸಾಸಿವೆ ಹಸಿವೆ ಹಂಗೆ ಹಾಕ್ಬಿಡ್ತಿ? ಬಾಯಿ ಸಿಗಲ್ಲ, ಮಿಕ್ಸಿಗೆ ಹಾಕ್ತೀವಲ್ಲ. ಅದೇ ಮತ್ತೆ ಕೇಳಿದ್ದು. ಅದು ಉರಿಯಲ್ಲ, ಹಂಗೆ ಹಸಿವೆ ಹಾಕಿ ಮಿಕ್ಸಿಗೆ ಹಾಕಲ್ಲ. ಸಾಸಿವೆ ಮತ್ತು ಜೀರಿಗೆ ಹಾಕಿ ಅಷ್ಟೇ. ಜೀರಿಗೆ ಹಾಕಲ್ಲ, ಬರೀ ಖಾರ ಸಾಸಿವೆ ಹಂಗೆ ಪುಡಿ ಮಾಡಿ ಖಾರ ಸಾಸಿವೆ ಪುಡಿ ಮಾಡಿ ಇದಕ್ಕೆ ಹಾಕ್ಬಿಟ್ರೆ ಆಯ್ತು. ಎಣ್ಣೆ ಯಾವ ಎಣ್ಣೆ ಹಾಕ್ತಿ? ಶೇಂಗಾ ಎಣ್ಣೆ ಹಾಕ್ತಿ. ಉಪ್ಪಿನಕಾಯಿ ಕಿರಣ್ ಹಾಕೋಣ ಅಂತ ಅಂದಿದ್ದಾರೆ.
ಒಟ್ಟ ಒಳಗಡೆ ಒಟ್ಟ ಆದ್ಮೇಲೆ ಒಟ್ಟ ಸಮೇತ ಹಾಕಿದ್ರೆ ಅವಾಗ ಮಸ್ತ್ ಅವು ಮಸ್ತ್ ಇರ್ತಾವ. ಇವು ಸುಮ್ಮನೆ ಎಳೆ ಹೋದ ಒಳಗೆ ಏನಾಗಿಲ್ಲ, ಒಟ್ಟ ಇಲ್ಲ ಏನಿಲ್ಲ, ಸುಮ್ಮನೆ ಕಲಸಿ ಒಬ್ಬೊಬ್ರು ಹಿಂಗೆ ತಿಂತಾರೆ. ನನಗೆ ಹಿಂಗೆ ತಿನ್ನೋಕ್ಕಾಗಲ್ಲಪ್ಪ, ಹುಳಿ ಹುಳಿ ಅಷ್ಟು ಹಾಕಾಗಿ ಆದ್ನ ಮಾಡೋವಂತೆ. ಕಾಲು ಸಾಕಾಗ್ತಿಲ್ವಾ ಉದ್ದ ಚಾಚು? ಸೊ ಅಮ್ಮ ಮನೇಲಿ ಊಟ ಮಾಡಿದ ತಕ್ಷಣ ಬಂದ್ಬಿಟ್ವಿ, ಯಾಕಂದರೆ ಇವರು ಅತ್ತೆ ಅವ್ರ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು ಅಂತ ಹೇಳಿದರು. ಸೊ ಹಾಗಾಗಿ ಹೊಡ್ತಾ ಇದ್ರು. ಸಾಯಂಕಾಲ ಬಂದಿದ ತಕ್ಷಣ ಟೀ ಮಾಡಿದೆ. ಇನ್ನು ಏನೋ ಹೋಗ್ತೀನಿ ಅಂತ ರೆಡಿ ಆದೋಳು ಸಡನ್ನಾಗಿ ಏನಾಯ್ತೋ ಗೊತ್ತಿಲ್ಲ, ಹೋಗಲಿಲ್ಲ. ನಾನು ಮನೇಲಿ ಇಲ್ಲೇ ಇರ್ತೀನಿ ಮಮ್ಮಿ ಜೊತೆ ಅಂತ ಇಲ್ಲೇ ಇದ್ಕೊಂಡ್ಲು. ಸೊ ಅವಳು ಡ್ಯಾನ್ಸ್ ಮಾಡ್ತಾಯಿದ್ಲು. ಅವಳಿಗೆ ಗೊತ್ತಿಲ್ಲದೇ ವಿಡಿಯೋ ಮಾಡಿದ್ದೀನಿ ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ. ಡ್ರೆಸ್ ಹಾಕ್ಕೊಂಡು ಮಾಡ್ತೀಯ ಆ ಥರ? ಫಸ್ಟ್ ರೆಡಿ ಆದ್ಲು ಹೋಗ್ತೀನಿ ಅಂತ. ಆಮೇಲೆ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ಬಿಟ್ಟಿದ್ದು. ಇಲ್ಲೇ ದೇವಸ್ಥಾನ ಹಂಗೆ ಹಿಂಗೆ ಎಲ್ಲಾದರೂ ಅಂದಿದ್ರೆ ಅವಳು ಹೋಗ್ತಾ ಇದ್ಲು. ಮೊನ್ನೆ ಕೂಡ ದೇವಸ್ಥಾನಕ್ಕೆ ಹೋಗಿದ್ದು, ಒಂದು ತ್ರೀ ಅವರ್ಸ್ ಏನೋ ಹಂಗೆ ಹೋಗಿ ಬಂದಿದ್ದು. ಆರಾಮಾಗಿರ್ತಾಳೆ ಈ ಥರ ಎಲ್ಲ ಹೋಗಿದ್ರೆ. ಬಟ್ ಯಾರಾದರೂ ಹೊಸ ಫೇಸ್ ಬರ್ತಾ ಇದೆ ಹಂಗೆ ಅವ್ರು ಬೇರೆ ಮನೆ ಹಂಗೆ ಅಂತ ಹೇಳಿದಾಗ ಸ್ವಲ್ಪ ಯೋಚನೆ ಮಾಡ್ತಾಳೆ, ಬೇರೆಯವ್ರು ಇರ್ತಾರೆ ಅವ್ರ ಜೊತೆ ನಾನು ಹೆಂಗೆ ಏನು ಅಂತ. ಸೊ ಅಡ್ಜಸ್ಟ್ ಆಗೋವರೆಗೂ ಅಷ್ಟೇ. ಇಲ್ಯಾಕೆ ಬಂದಿದೀಯಾ? ಏನಾಯ್ತು? ಅದೇನು ಮಾಡಲ್ಲ, ಹೋಗಿ ಎದ್ರುಕೊಂಡು ಬಂದಿದ್ದಾಳೆ ನೋಡ್ಬಿಟ್ಟು. ಎದ್ರುಕೊಂಡು ಬಂದು ಡ್ಯಾನ್ಸ್ ಮಾಡೋದು ಬಿಟ್ಟು. ಸಾಯಂಕಾಲ 6 ಗಂಟೆ ಆಗಿದೆ. ಎಲ್ಲ ದೀಪ ಎಲ್ಲ ಹಚ್ಚಿ ಆಯಿತು. ಇಷ್ಟೊತ್ತು ಪೇಂಟಿಂಗ್ ಎಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ಲಿ. ಸೊ ಇವಾಗ ಏನು ಮಾಡ್ತಾ ಇದ್ದಾಳೆ ಅಂದರೆ, ಬಟ್ಟೆ ಎಲ್ಲ ಮರ್ಸೋಣ ಅಂತ ತೆಗ್ದಿದ್ದೀನಿ. ಆಫ್ ಮಾಡು ನೋಡಿ. ಈ ಬಟ್ಟೆ ಹಾಕೊಂಡು ಕುಂತಿದ್ದಾಳೆ. ಪಾಪು ಹಾಕೊಳ್ಳುತ್ತಲ್ಲ ಹಿಂಗೆ ಕ್ಲಿಪ್, ಆ ಥರ ಹಾಕಿ ನನಗೆ ಕೆಳಗಡೆ ಬಟನ್ಸು ಅಂತ ಕ್ಲೀನಿಂಗ್ ಮಾಡ್ತಾ ಇದ್ದಾಳೆ. ಸೊ ಇದೆಲ್ಲ ಆಲ್ಮೋಸ್ಟ್ ಅವಳದು ಎಷ್ಟೊಂದು ಪುಟಾಣಿ ಬಟ್ಟೆ ಆಗೋದೇ ಇಲ್ಲ. ಇದೆಲ್ಲ ಜಾಸ್ತಿ ಹಾಕೇ ಇಲ್ಲ. ಆದ್ರೂ ಇಷ್ಟಿಷ್ಟೇ ಒಂದೊಂದಂತೂ ಹಾಕೇ ಇಲ್ಲ. ಯಾವುದಾದ್ರು ಚೆನ್ನಾಗಿದ್ದಾವೆ ಹಾಗೆ ಮೂಲೆಯಲ್ಲೇ ಬಿದ್ದು ಹಾಕೋಕ್ಕೆ ಆಗಿಲ್ಲ. ಇನ್ನೊಂದೇನೆಂದರೆ ಪ್ರಾಬ್ಲಮ್ ಇದರಲ್ಲಿ, ನಾನು ಇವಾಗ ಅಬ್ಸರ್ವ್ ಮಾಡಿದೆ, ಇದು ಹಿಂದ್ಗಡೆ ಹೋಗಿ ಬಿದ್ದುಬಿಟ್ಟಿದೆ ಸ್ವಲ್ಪ ಬಟ್ಟೆಗಳು. ಅದು ನಂಗೆ ಗೊತ್ತೇ ಇಲ್ಲ. ಹೊಸ ಬಟ್ಟೆ ಎಲ್ಲ ಹಿಂದೆ ಬಿದ್ದುಬಿಟ್ಟಿದೆ. ಅಯ್ಯಾನ ಕೈ ಹಾಕಿದ್ರೆ ಸಿಗ್ತಾನೆ ಇಲ್ಲ. ಅದು ಏನಾದರೂ ಮಾಡಬೇಕು, ಇವಾಗ ಏನಾದರೂ ಮಾಡೋಕ್ಕಾಗುತ್ತಂತ. ಸೊ ಇವಾಗ ಸದ್ಯಕ್ಕೆ ಇದೆಲ್ಲ ಖಾಲಿ ಆಗಿದೆ ಬಟ್ಟೆ ಎಲ್ಲ. ಇದಿಷ್ಟು ಜೋಡಿಸಿದ್ದೀನಿ ಹಿಂದೆ ಮಾಮು, ಇದಿಷ್ಟು ಜೋಡಿಸಿದ್ದೀನಿ. ಇದೆಲ್ಲ ಡೈಲಿ ವೇರ್ಗಿರಲಿ ಅಂತ ಎಲ್ಲ ಜೋಡಿಸಿದ್ದೀನಿ. ಓನಮ್ಮ ಇದು ಪ್ರೆಸ್ ಮಾಡೋದು ಧೂಳ ಇರುತ್ತಲ್ಲ, ಏನೋ ಮಾಡಿದೆ ಕಳ್ಳಿ. ಇಷ್ಟೊತ್ತು ಬರ್ತಾ ಇತ್ತಲ್ವಾ? ಚಾರ್ಜ್ ಹೋಗಿರುತ್ತೆ ಬ್ಯಾಟ್ರಿ, ಚಾರ್ಜ್ ಇಡಬೇಕಾಗತ್ತೆ. ಸರಿ, ಬಟ್ಟೆ ಬೇಗ ಕೊಡಿ. ಇವಳು ಒಂದೊಂದೇ ಎಲ್ಲ ಮ್ಯಾಚ್ ಮಾಡಿ ಕೊಡ್ತಾ ಇದ್ದಾಳೆ. ಸೊ ಇದಂತೂ ಜಾಸ್ತಿ ಹಾಕಿದ್ದೀನಿ. ಕ್ಯೂಟ್ ಅನ್ಸುತ್ತೆ ಈ ಥರ ಡ್ರೆಸ್ ಎಲ್ಲ ಹಾಕಿದ್ರೆ ಇವಳಿಗೆ. ಫಸ್ಟ್ ಬಟ್ಟೆ ಮಾಡ್ಸೋಣ, ಆಮೇಲೆ ಅದು ನೋಡ್ಕೊಳ್ಳೋಣ ಬಾಮು. ಸೊ ಇಷ್ಟಾಗಿದೆ. ಇನ್ನೂ ಇದು ಒಂದೇ ಆಗಿದೆ ಇಷ್ಟೊತ್ತಾದರೂ. ಇನ್ನೂ ಎಲ್ಲ ಮಾಡಬೇಕು. ಅತ್ತೆ ಮಾವ ಇಲ್ಲೆಲ್ಲ ರಿಲೇಟಿವ್ ಮನೆಗೆ ಹೋಗಿದ್ದಾರೆ. ಸೊ ಅವ್ರು ಹೋಗಿದ್ರು. ಇನ್ನು ಏನು ಮಾಡೋದು ಅಂದ್ಬಿಟ್ಟು ಏನನ್ನ ಕರ್ಕೊಂಡು ಬಟ್ಟೆ ಎಲ್ಲ ಫೋಲ್ಡ್ ಮಾಡೋಣ ಅಂತ. ಯಾಕಂದರೆ ರಾತ್ರಿ ಅಡುಗೆ ಮಾಡ್ಬೇಕು ಅನ್ನೋದೇನು ಇರಲಿಲ್ಲ. ಮಧ್ಯಾಹ್ನ ಚೆನ್ನಾಗಿ ಊಟ ಆಗಿತ್ತು, ಟೀ ಕುಡ್ಕೊಂಡು ಹೋಗಿದ್ರು. ಹಾಗೆ ದೋಸೆ ಹಿಟ್ಟು ಕೂಡ ಇತ್ತಲ್ವಾ, ಸೊ ಅದನ್ನೇ ತಿನ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ದೋಸೆ ಚಟ್ನಿ ಕೂಡ ಇತ್ತು. ಮತ್ತು ಅಮ್ಮ ಬರಬೇಕಾದ್ರೆ ನಮಗೆ ಒಂದು ಸ್ವಲ್ಪ ಸಾಂಬಾರು ಕೂಡ ಕೊಟ್ಟಿದ್ದರು. ಸೊ ನುಗ್ಗೆಕಾಯಿ ಸಾಂಬಾರು ಕೂಡ ಇತ್ತು. ಸೊ ಇನ್ನೇನು ಅಡುಗೆ ಮಾಡಿದ್ರು ನೈಟ್ ಟೈಮ್ ಸ್ವಲ್ಪ ಲೈಟಾಗೆ ತಿನ್ನೋದು ಅಂದ್ಬಿಟ್ಟು, ಜಾಸ್ತಿ ಏನು ಅಡುಗೆ ಕೆಲಸ ಇರಲಿಲ್ಲ ಅಂದ್ಬಿಟ್ಟು, ಸೊ ಬಟ್ಟೆ ಮಡಿಸ್ಬಿಡೋಣ ಅಂದ್ಬಿಟ್ಟು ಏನದು ವಾರ್ಡ್ರೋಬ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾನು ಮಡಿಸಿಟ್ಟೆ. ಸ್ವಲ್ಪ ಚಿಕ್ಕದಾಗೋದನ್ನೆಲ್ಲ ಎತ್ತಿಟ್ಟಿದ್ದೀನಿ. ಎಷ್ಟೊಂದು ಜನ ಕೇಳ್ತೀರಾ ಬಟ್ಟೆ ಒಳಗೆ ಯೂಸ್ ಮಾಡಲ್ಲ ಹಂಗೆ ಅಂದರೆ ಎಲ್ಲ ಕೊಟ್ಬಿಡಿ ಅಂತೆಲ್ಲ. ಬಟ್ ಬಟ್ಟೆ ಕೊಡೋಕ್ಕೆ ನಮ್ಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನನಗಿಂತ ಜಾಸ್ತಿ ಕಿರಣ್ಗೆ ಇಷ್ಟ ಅಲ್ಲೋ, ಬೇಜಾರಾಗ್ಬಿಡ್ತಾರೆ. ಸೊ ಎಷ್ಟು ನೆನಪಿಗಿರಲಿ ಅಂದ್ಬಿಟ್ಟು ಪುಟ್ಟ ಆಣಿದು ಏನೇನಿದೆ ಎಲ್ಲ ಅವಳದು ಬ್ಯಾಗಲ್ಲಿ ಹಾಕಿ ಹಂಗೆ ಇಟ್ಟಿರೋದು. ಒಂದಷ್ಟು ಬಟ್ಟೆನ ನಮ್ಮ ಪಾಪು ಬಂದಿದೆಯಲ್ಲ ಇವಾಗ, ನಮ್ಮ ಮಗನಿಗೆ ಕೊಟ್ಟಿರೋದು, ಯಾನ ತಮ್ಮಗೆ ಪುಟಾಣಿ ಬಟ್ಟೆ ಎಷ್ಟೊಂದಿತ್ತು ಪಾಪು ಆಗ್ತಾ ಇರೋದು. ಸೊ ಅದು ಬಿಟ್ಟರೆ ಮಿಕ್ಕಿದೆಲ್ಲ ನಾನು ನೆನಪಿಗೆ ಅಂತಲೇ ಇಟ್ಕೊಂಡಿರೋದು. ಯಾವುದು ಯಾನದು ಬಟ್ಟೆ ಆಗಲಿ ವಸ್ತು ಏನೂ ಆದರೂ ಕಿರಣ್ ಕೊಡೋಕ್ಕೆ
ಕೊಡೋಕ್ಕೆ ಇಷ್ಟನೇ ಆಗಲ್ಲ, ಎಲ್ಲ ಇರಲಿ ಮೆಮೊರೀಸ್ಗೆ ಎಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾವುದು ಇದು ಮಾಡಿಲ್ಲ. ಇದೊಂದು ಫುಲ್ ಖಾಲಿ ಆಯಿತು ನೋಡಿ. ಅವಳಿಗೆ ಸ್ವಲ್ಪ ಟೈಟ್ ಆಗೋ ಬಟ್ಟೆ ಎಲ್ಲ ಎತ್ತಿಟ್ಟೆ. ಇನ್ನು ಆರಾಮ್ ಅನಿಸ್ತಾ ಇದೆ, ಈ ಥರ ಇದ್ಬಿಟ್ರೆ ಚೆನ್ನಾಗಿರುತ್ತೆ, ಆರಾಮಾಗಿ ಎಲ್ಲ ತೊಗೋಬೋದು, ನೀಟಾಗಿ ಒಂದು ಕಡೆ ಆರ್ಗನೈಸ್ಡ್ ಆಗಿರುತ್ತೆ. ಬಟ್ ಅದೇ ಇಯಾನಾಗಿ ಹೇಳ್ಬೇಕು, ಅವಳು ಒಂದೊಂದ್ಸರಿ ಕಿತ್ತಾಕ್ಬಿಡ್ತಾಳೆ. ಪಾಪ ಹೇಳಿದ್ರೆ ಕೇಳ್ತಾಳೆ, ಏನೂ ಮಾಡೋದಿಲ್ಲ. ಹಂಗೆ ಸ್ವಲ್ಪ ದಿನ ಇರುತ್ತೆ, ಅದಾದಮೇಲೆ ಹಂಗೆ ಆಗೋಗ್ಬಿಡುತ್ತೆ. ಇನ್ನು ಇದಕ್ಕೆಲ್ಲ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ದಾಳೆ, ಫುಲ್ ಗಲೀಜ್ ಆಗ್ಬಿಟ್ಟಿತ್ತು. ಅದೊಂದು ದಿನ ಕೂತ್ಕೊಂಡು ಕ್ಲೀನ್ ಮಾಡಬೇಕು. ಹಾಗೆ ಇನ್ನು ಬಟ್ಟೆದಂದ್ರೂ ಎಂಡಿಂಗೇ ಇಲ್ಲ ಬಿಡಿ, ಎಷ್ಟು ಆದರೂ ಬಟ್ಟೆ ಕೆಲಸ ಮುಗಿಯೋದೇ ಇಲ್ಲ. ಎಲ್ಲ ಬಟ್ಟೆ ಫೋಲ್ಡ್ ಮಾಡಿ ಅವ್ರವ್ರ ವಾರ್ಡ್ರೋಬಲ್ಲಿ ಇಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಬಾಲ್ಕನಿಗೆ ಹೋದ್ನ ಸೊ ರಾತ್ರಿ ಅವಳಿಗೆ ಊಟ ಮಾಡಿಸ್ಬೇಕಾದ್ರೆ ಇನ್ನು ಐಡ್ ಆ್ಯಂಡ್ ಸಿಕ್ ಹಂಗೆ ಹಿಂಗೆ ಆಚೆ ಕರ್ಕೊಂಡು ಹೋಗೋದು, ಆಟ ಆಡ್ಸ್ಕೊಂಡು ತಿನ್ನಿಸ್ಬೇಕು. ಹಂಗೆ ಅಲ್ವಾ ಎಲ್ಲ ಮಕ್ಕಳು ಅಜ್ಜಿ ತಾತ ಹತ್ರ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನಗೂ ಅದೇ ಮೆಮೊರೀಸ್. ಹಾಲಿಡೇಸ್ ಬಂತು ಹಂಗೆ ಅಂದರೆ ಅಜ್ಜಿ ಮನೆಗೆ ಹೋದರೆ ಅವ್ರ ಪಕ್ಕ ಮಲ್ಕೊಳ್ಳೋದು, ಅವ್ರು ತಿನ್ನಿಸೋದು, ಅವ್ರು ಸ್ನಾನ ಮಾಡಿಸೋದು, ಅವ್ರ ಜೊತೆ ಆಟ ಆಡೋದು, ಅದೇ ಲೈಫ್ ಟೈಮ್ ಮೆಮೊರೀಸ್ ಆಗಿ ಉಳಿದ್ಬಿಡುತ್ತೆ. ಸೊ ನನಗೂ ಚೈಲ್ಡ್ಹುಡ್ದು ಅಜ್ಜಿ ಜೊತೆನೇ ಅಜ್ಜಿ ತಾತ ಅವ್ರ ಮನೆಯಲ್ಲೇ ಜಾಸ್ತಿ ನನಗೆ ಮೆಮೊರೀಸ್ ಎಲ್ಲ ಇರೋದು. ಸೊ ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಬೇಗ ರೆಡಿಯಾಗಿ ನಾವು 8 ಗಂಟೆ ಅನ್ನೋಷ್ಟಕ್ಕೆ ಬೇಗ ಓಡಬೇಕಿತ್ತು. ಯಾಕಂದರೆ ಹಾಸ್ಪಿಟ್ಲಲ್ಲಿ ಆ್ಯನ್ಯುವಲ್ ಚೆಕಪ್ಸ್ ಎಲ್ಲ ಇತ್ತು. ಲಾಸ್ಟ್ ಇಯರ್ ಕೂಡ ಚೆಕಪ್ಸ್ ಎಲ್ಲ ಮಾಡಿಸಿದ್ವಿ. ಸೊ ಈ ಸರಿನೂ ಕೂಡ ಬರೋಣ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಬಂದಿದ್ದೀವಿ. ಬಾಯ್ ಹೆಂಗ್ ತೆಗಿತು ಫಸ್ಟ್ ಥರನೇ ಕೂದಲು ಬಂದು ಫಸ್ಟ್ ಥರ ಕೂದಲು, ಅದು ಕರ್ಲಿ ಇಲ್ಲ. ಸೊ ಬೆಳಿಗ್ಗೆ ಬೇಗ ಬಂದಿದ್ವಲ್ಲ, ಏನಾಗಿ ನಿದ್ದೆ ಕೂಡ ಬರ್ತಾಯಿತ್ತು. ಪಾಪ ಎದ್ದಿದ ತಕ್ಷಣ ಬೇಗ ಎದ್ಬಿಡ್ತಾಳೆ. ಇನ್ನು ನನಗೆ ಈ ಬ್ಲಡ್ ಸ್ಯಾಂಪಲ್ ಕೊಡೋದೇ ಒಂದು ದೊಡ್ಡ ತಲೆನೋವು. ಅದು ಇಂಜೆಕ್ಷನ್ ನೋಡ್ತಾ ಇದ್ರೇ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಎಷ್ಟು ಅಂದ್ಕೊಂಡು ಮೈಂಡ್ ಪ್ರಿಪೇರ್ ಆಗಿರ್ತೀನಿ, ಬೇಡ ಎದ್ಕೊಳ್ಳೋದು, ಅದರಲ್ಲಿ ಏನಿದೆ ಒಂದು ಜಸ್ಟ್ ಚುಚ್ಚಿಬಿಟ್ರೆ ತೊಗೊಂಡ್ಬಿಡ್ತಾರೆ ಅಂತ. ಬಟ್ ಎಷ್ಟು ಇದು ಮಾಡಿದ್ರು ಅದು ಒಂಥರ ಟೆನ್ಷನ್ ಆಗ್ತಾನೆ ಇರುತ್ತೆ, ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಬೇರೆ ಈ ಸರಿ ಜಾಸ್ತಿ 7 to 8 ಬಾಟಲ್ಸ್ ಏನೋ ಅದು ಚಿಕ್ಕದು ಬರ್ತಲ್ಲ, ಅದರಿಂದ ತೊಗೊಂಡಿದ್ದು ಜಾಸ್ತಿ ಹೊತ್ತು. ನನಗೆ ಒಂದು 2 days ಹಂಗೆ ಕೈ ತುಂಬ ಪೇನ್ ಆಗಿಬಿಟ್ಟಿತ್ತು. ಅದು ಸ್ವಲ್ಪ ಊದ್ಕೊಂಡಂಗೆ ಆಗಿತ್ತು. ಐಸ್ ಎಲ್ಲ ಕೊಟ್ಟಿದ್ರು ಇಟ್ಕೊಳ್ಳೋದಕ್ಕೆ ಪ್ಯಾಕ್ ಎಲ್ಲ, ಅದನ್ನ ಇಟ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಆದ್ರೂ 2 days ಅಂತೂ ಲಿಫ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ಆ ಥರ ಏನಕ್ಕಾಗಿತ್ತು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಪೇನ್ ಆಗಿತ್ತು. ಇನ್ನು ಲಾಸ್ಟ್ ಇಯರ್ ಕೂಡ ಸ್ವಲ್ಪ ಜಾಸ್ತಿ ಇತ್ತು ಚೆಕಪ್ಸ್ ಎಲ್ಲ. ಈ ಸರಿ ಸ್ವಲ್ಪ ಕಮ್ಮಿ ನನಗೆ ಯೂಶಲಿ ಕಮ್ಮಿ, 35+ ಇರೋರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಚೆಕಪ್ಸ್ ಅಂತ ಹೇಳಿದ್ರು. ಕಿರಣ್ ಯಾವುದೋ ಒಂದು ಪ್ಯಾಕೇಜಸ್ ಎಲ್ಲ ತೊಗೊಂಡಿದ್ದಾರೆ. ಆ ಪ್ಯಾಕೇಜಲ್ಲಿ ಏಜ್ ವೈಸ್ ನಮಗೆ ಯಾವುದಾದ್ರು ಚೆಕಪ್ಸ್ ಬೇಕೋ ಅದಷ್ಟು ಮಾಡಿರ್ತಾರೆ. ಸೊ ಇನ್ನು ಬ್ಲಡ್ ಬಂದಿದ ತಕ್ಷಣ ಬಿಫೋರ್ ಫುಡ್ ಏನೇನು ಬ್ಲಡ್ ಸ್ಯಾಂಪಲ್ ಇರುತ್ತೆ ಅದನ್ನ ಫಸ್ಟ್ ಕೊಟ್ಬಿಡ್ಬೇಕಂತ ಬಿಫೋರ್ ಬ್ರೇಕ್ಫಾಸ್ಟೇ ನಾವು ಸ್ಯಾಂಪಲ್ ಎಲ್ಲ ಕೊಟ್ವಿ. ಪಪ್ಪಾಗೆ ಏನು ಮಾಡ್ತಾ ಇದ್ದಾರೆ? ಏನು ಟೆಸ್ಟ್? ನಿಂಗೆ ಮಾಡ್ಸೋಣ? ಅದು ಟೆಸ್ಟ್ ಮಾಡೋಕ್ಕೆ, ಯೂರಿನ್ ಟೆಸ್ಟು. ಅಲ್ಲಿ ಇಟ್ಬಿಟ್ಟು ಬರಬೇಕು ಒಳಗಡೆ. ಎಸ್, ಯಾನು ಅಂದರು ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ಲು. ಅದೇನಕ್ಕೆ ಕೊಟ್ಟಿದ್ದಾರೆ ಡಬ್ಬಿ, ಯೂರಿನ್ ಟೆಸ್ಟ್ ಅಂದರೆ ಏನು, ಯಾಕೆ ಮಾಡಬೇಕು, ಹೆಂಗೆ, ಕೈ ನೋವ್ತಾ ಇದೆಯಾ, ಬ್ಲಡ್ ತೊಗೊಂಡ್ರ, ಎಲ್ಲ ಗೊತ್ತಾಗ್ತಾ, ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ತಾಳೆ. ಇನ್ನು ಬ್ರೇಕ್ಫಾಸ್ಟ್ ಮುಂಚೆನೇ ಬ್ಲಡ್ ಎಲ್ಲ ಕೊಟ್ಟಾಯ್ತಲ್ವ, ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಆಲ್ರೆಡಿ ಒಂದು 8:39 ಆಗಿಬಿಟ್ಟಿತ್ತು. ಸೊ ಬೆಳಿಗ್ಗೆ ಬೇಗ ಬಂದರೆ ಅದೊಂದು ಕೆಲಸ ಬೇಗ ಆಗಿಬಿಡುತ್ತೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ನಿಯರ್ ಬೈ ಇತ್ತು. ಸೊ ನನಗೆ ಎಲ್ಲೋದ್ರೂ ಸೆಟ್ ದೋಸೆ ಇಷ್ಟ ಆಗುತ್ತೆ. ನಾನು ಸೆಟ್ ದೋಸೆ ತೊಗೊಂಡಿದ್ದೆ. ಕಿರಣ್ ಯಾವಾಗಲೂ ಅಷ್ಟೇ ಗೀ ಪುಡಿ ದೋಸೆ ತೊಗೊಂಡ್ಬಿಡ್ತಾರೆ. ಸೊ ನನಗೆ ಇದು ಇಷ್ಟ, ಅವ್ರಿಗೆ ಆ ಥರ ಇಷ್ಟ. ಏನಾಗ ಇಡ್ಲಿ ತಿನ್ನು ಅಂದರೆ ಇಲ್ಲ, ಅವಳಿಗೆ ದೋಸೆನೇ ಬೇಕು ಅಂತ ದೋಸೆ ತಿನ್ಕೊತಾ ಇದ್ಲು. ಹಾಗೆ ಟೀ ಕೂಡ ತುಂಬ ಚೆನ್ನಾಗಿತ್ತು, ಇಲ್ಲಿ ಚೆನ್ನಾಗಿ ಮಾಡಿರ್ತಾರೆ. ಒಂದೊಂದು ಕಡೆ ಟೀ ಮಾತ್ರ ಸಕ್ಕತ್ತಾಗಿರುತ್ತೆ. ಅದು ಕುಡಿದ್ರೆ ಏನೋ ಒಂಥರ ರಿಫ್ರೆಶ್ ಫೀಲ್ ಆಗ್ತಾ ಇರುತ್ತೆ. ಮನೇಲಿ ದಿನಾಗ್ಲೂ ಈ ಥರ ಟೇಸ್ಟ್ ಬರೋದಿಲ್ಲ. ಯಾವಾಗಾದರೂ ಅಪರೂಪಕ್ಕೊಂದ್ಸರಿ ಈ ಥರ ಒಳ್ಳೆ ಹೋಟೆಲ್ ಸ್ಟೈಲ್ ಟೇಸ್ಟ್
ಕ್ಯಾಚ್ ಬಂದ್ಬಿಡುತ್ತೆ, ಅವಾಗ ಮಸ್ತ್ ಫುಲ್ ಖುಷಿ ಆಗುತ್ತೆ. ಸೊ ಇನ್ನು ಮಾವಿನಕಾಯಿ ಮಾವಿನ ಹಣ್ಣು ಸೀಸನ್ ಎಲ್ಲಿ ನೋಡಿದ್ರಲ್ಲಿ ಮಾವಿನ ಹಣ್ಣು ಎಲ್ಲ ಕಡೆ ಇರುತ್ತೆ, ಅದೇ ಗಮ್ಮ ಅಂತ ಇರುತ್ತೆ. ನನಗೆ ತುಂಬ ಇಷ್ಟ ಮಾವಿನ ಹಣ್ಣು. ಸೊ ಅವಳು ಕೇಳ್ತಾ ಇದ್ಲು ಮಾವಿನ ಹಣ್ಣು ಬೇಕು ಬೇಕು ಅಂತ. ಇನ್ನು ಸ್ವಲ್ಪ ದಿನ ಹೋದರೆ, ಇನ್ನು ಈ ಮಂತ್ ಒಂದು ಕಳೆದ್ಬಿಟ್ರೆ ನೆಕ್ಸ್ಟ್ ಮೇ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ಬೇಡ ಬೇಡ ಅಂದರೂ ಅಷ್ಟು ಮನೇಲಿ ಇರುತ್ತೆ ಆ ಥರ. ಇನ್ನು ಚೆಕಪ್ಸ್ ಎಲ್ಲ ತುಂಬ ಇತ್ತು. ನಂದೇನು ಅಷ್ಟು ಇರಲಿಲ್ಲ, ಕಿರಣ್ದು ಅತ್ತೆದು ಮಾವದು ಅವ್ರು ಜಾಸ್ತಿ ಇದ್ದಿದ್ದು ಚೆಕಪ್ಸ್ ಎಲ್ಲ. ಸರಿ ಅವರೆಲ್ಲ ತೋರಿಸ್ಕೊತಾ ಇರಲಿ, ಚೆಕಪ್ ಮಾಡಿಸಿರ್ಲಿ, ನಂದು ಹೆಂಗಿದ್ರು ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಯಾನನ ಇಲ್ಲಿ ಮೇಲೇ ಇದೇ ಫ್ಲೋರಲ್ಲಿ ಒಂದು ಸ್ವಲ್ಪ ಕಿಡ್ಸ್ಗೆ ಸ್ವಲ್ಪ ಪ್ಲೇ ಏರಿಯಾ ಎಲ್ಲ ಇತ್ತು. ಸೊ ಹಾಗಾಗಿ ಕರ್ಕೊಂಬಂದಿದ್ದೆ. ಹಾಗೆ ಅಲ್ಲಿ ಏನದು ವೆಯ್ಟ್ ಚೆಕ್ ಮಾಡ್ಸೋಣ ಅಂತ ಕೆಳಗಡೆನೇ ಅನ್ಕೊಂಡೆ, ಬಟ್ ಅಲ್ಲಿ ಜಾಸ್ತಿ ಜನ ಇದ್ರು ಅಂದ್ಬಿಟ್ಟು ಅವಳು ಬರೋಕ್ಕೆ ರೆಡಿ ಇರಲಿಲ್ಲ. ಸರಿ ಇಲ್ಲಿ ಯಾರು ಜನ ಇಲ್ಲ ಬಾ ಅಂತ ಹೇಳಿದ್ದಕ್ಕೆ ಸದ್ಯಕ್ಕೆ ಬಂದು ನಿಂತ್ಕೊಂಡಿದ್ದಾಳೆ. ಅವಳದು ಕರೆಂಟ್ ವೆಯ್ಟ್ ಇವಾಗ ಎಷ್ಟಿದೆ ಅಂದರೆ 12.15 ಇರೋದು. ಸೊ ಪರವಾಗಿಲ್ಲ, ಇವಳು ಏಜ್ಗೆ ಇವಳು ಹೈಟ್ಗೆ ಕರೆಕ್ಟಾಗೇ ಇದ್ದಾಳೆ. ಸೊ ನನ್ನ ಪ್ರಕಾರ ಮಕ್ಕಳು ದಪ್ಪಗೆ ಗುಂಡ್ಗುಂಡಿಗೆ ಒಂದು 15-20 kg ಹಂಗೆ ದಪ್ಪಗೆ ಈ ಏಜ್ಗೆ ಇರಬೇಕು ಅಂತ ನನಗೇನು ಅಷ್ಟು ಆಗಲ್ಲ. ಮಕ್ಕಳು ಆ್ಯಕ್ಟಿವ್ ಇದ್ದಾರೆ ಅಷ್ಟೇ ಇದ್ದರೆ ಸಾಕು. ಸಣ್ಣಕ್ಕಿದ್ದಾರೆ ನಿಮ್ಮ ಮಗು ಹಂಗೆ ಹೆಂಗೆ ಅಂತ ಅಂದರೆ ಏನೂ ಇಲ್ಲ. ಮೇನ್ ಆ್ಯಕ್ಟಿವ್ ಇದ್ದಾರಾ, ಆಟ ಆಡ್ಕೊಂಡು ಚೆನ್ನಾಗಿದ್ದಾರಾ, ಎನರ್ಜಿ ಇದೆಯಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಜನಗಳ್ದು ಯಾರ್ದು ತಲೆಗೆ ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಸೊ ಅಷ್ಟೇ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.